ಹೀಗೆ ಕಾಂಗ್ರೆಸ್ನದ್ದು ಒಂದು ಕತೆ ಆದ್ರೆ ಬಿಜೆಪಿಯಲ್ಲಿ ಬೇರೆನೇ ವ್ಯಥೆ. ಅಲ್ಲಿ ಬಣ ಬಡಿದಾಟ ಕೋಲಾಹಲ ಸೃಷ್ಟಿಸಿದೆ. ಯತ್ನಾಳ್ ಬಣ ವಿಜಯೇಂದ್ರ ವಿರುದ್ಧದ ಸಮರವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಹೈಕಮಾಂಡ್ಗೆ ನೇರವಾಗಿ ದೂರು ನೀಡೋದಕ್ಕೆ ಮುಂದಾಗಿದ್ದು ಇವತ್ತು ಚಾಮುಂಡೇಶ್ವರಿ ಸನ್ನಿಧಿಗೆಲ್ಲ ಹೋಗಿ ಇವತ್ತು ಪೂಜೆ ಪುನಸ್ಕಾರ ಸಲ್ಲಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ವಿಜಯೇಂದ್ರ ವಿರುದ್ಧವಾಗಿ ಅರವಿಂದ ಲಿಂಬಾವಳಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಇದೆ, ನೇರವಾಗಿ ಹೋಗಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೆಲ ಆರೋಪಗಳ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಏನದು ಬನ್ನಿ ನೋಡೋಣ. ಡೂ ಆರ್ ಡೈ ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ದಂಗಲ್ ಕಮಲಕೋಟೆಯಲ್ಲಿ ರೆಬೆಲ್ಸ್ ಟೀಮ್ ದಂಗಲ್ ಸೃಷ್ಟಿಸಿದೆ. ವಿಜೇಂದ್ರ ವಿರುದ್ಧ ಸಮರ ಸಾರಿರುವ ರೆಬೆಲ್ ನಾಯಕರು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಮೊನ್ನೆಯಷ್ಟೇ ಶಾಸಕ ಯತ್ನಾಳ್ ಮಾಡು ಇಲ್ಲವೇ ಮಡಿ, ಯುದ್ಧದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಶಪಥ ಮಾಡಿದ್ದರು. ಈಗ ಯತ್ನಾಳ್ ಬಣ ದೆಹಲಿ ಫ್ಲೈಟ್ ಹತ್ತೋದಕ್ಕೆ ರೆಡಿಯಾಗಿದೆ. ನಾಳೆಯೇ ದೆಹಲಿಗೆ ಹೋಗ್ತಾರಾ ರೆಬೆಲ್ ನಾಯಕರು? ಹೈಕಮಾಂಡ್ ಭೇಟಿಗೂ ಮುನ್ನ ಚಾಮುಂಡಿಗೆ ಪೂಜೆ. ಬಿಜೆಪಿಯಲ್ಲಿ ಮನೆಯೊಂದು ಮೂರ್ ಬಾಗ್ಲು ಅನ್ನುವಂತಾಗಿದೆ. ಒಂದು ಬಣ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ನಿಗಿ ಅಂತಿದ್ರೆ, ಮತ್ತೊಂದು ಟೀಮ್ ಬಿಎಸ್ವೈ ಕುಟುಂಬದ ಬೆನ್ನಿಗೆ ನಿಂತಿದೆ. ಅದರಲ್ಲೂ ಯತ್ನಾಳ್ ಅಂತೂ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಹೈಕಮಾಂಡ್ ಕೈಕಟ್ಟಿ ಹಾಕುವ ತಂತ್ರವನ್ನೂ ಮಾಡ್ತಿದ್ದಾರೆ. ಎಲ್ಲಾ ಒಂದೇ ಮನಸ್ಸಾಗಿದೆ, ಒಂದು ನಿರ್ಣಯ ಮಾಡಿಬಿಟ್ಟಿದ್ವಿ, ಡೂ ಆರ್ ಡೈ ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಯತ್ನಾಳ್ ಮಾಡು ಇಲ್ಲವೇ ಮಡಿ ಅಂತ ಶಪಥ ಮಾಡಿದ ಬೆನ್ನಲ್ಲೇ ಯತ್ನಾಳ್ ಬಣದ ನಾಯಕರು ನಾಳೆನೆ ದೆಹಲಿ ಫ್ಲೈಟ್ ಹತ್ತೋ ಸಾಧ್ಯತೆ ಇದೆ. ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ದೆಹಲಿ ನಾಯಕರ ಭೇಟಿಗೂ ಮುನ್ನ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದ ರಮೇಶ್ ಜಾರಕಿಹೊಳಿ ಹಾಗೆ ಕುಮಾರ್ ಬಂಗಾರಪ್ಪ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ವಿಜೇಂದ್ರ ವಿರುದ್ಧ ಲಿಂಬಾವಳಿ ಚಾರ್ಜ್ ಶೀಟ್. ವಿಜೇಂದ್ರ ವಿರುದ್ಧದ ಬಣದಲ್ಲಿ ಸಂಘಟನಾ ಚತುರ ಅಂತಾನೆ ಕರೆಸಿಕೊಳ್ಳುವ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ 2 ದಿನಗಳ ಹಿಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚಿಸಿದ್ದು ವಿಜೇಂದ್ರ ಬದಲಾವಣೆಗೆ ಮನವಿಯನ್ನ ಮಾಡಿದ್ದಾರೆ. ವಿಜೇಂದ್ರ ದುರಹಂಕಾರದಿಂದ ವರ್ತಿಸ್ತಾ ಇದ್ದಾರೆ. ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಾವೊಬ್ಬ ಶಾಸಕರ ಮಾತಿಗೂ ಬೆಲೆ ಕೊಡ್ತಿಲ್ಲ. ಆಡಳಿತ ಪಕ್ಷದ ವಿರುದ್ಧ ಯಾವುದೇ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ. ವಿಜೇಂದ್ರ ಪಕ್ಷ ಸಂಘಟನೆ ಮಾಡ್ತಿಲ್ಲ. ಮೊನ್ನೆ ಜಿಲ್ಲಾಧ್ಯಕ್ಷರ ನೇಮಕಾತಿ ವೇಳೆಯೂ ತಮ್ಮ ಆಪ್ತರಿಗೆ ಮಣೆ ಹಾಕಿದ್ದಾರೆ ಅಂತ ವಿಜೇಂದ್ರ ವಿರುದ್ಧ ಲಿಂಬಾವಳಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಇನ್ನು ಲಿಂಬಾವಳಿ ಹೇಳಿದ್ದನ್ನೆಲ್ಲ ತಾಳ್ಮೆಯಿಂದ ಕೇಳಿಸಿಕೊಂಡಿರುವ ನಡ್ಡಾ ಹೈಕಮಾಂಡ್ ಎಲ್ಲವನ್ನೂ ಗಮನಿಸ್ತಾ ಇದೆ, ಎಲ್ಲ ಗೊಂದಲಗಳಿಗೂ ಫುಲ್ ಸ್ಟಾಪ್ ಹಾಕ್ತೀವಿ ಅನ್ನೋ ಭರವಸೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮೊನ್ನೆಯಷ್ಟೇ ವಿಜೇಂದ್ರ ವಿರುದ್ಧ ಕೆರಳಿದ್ದ ಸಂಸದ ಸುಧಾಕರ್ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ, ಹೈಕಮಾಂಡ್ಗೆ ಎಲ್ಲವೂ ಗಮನದಲ್ಲಿದೆ ಅಂತ ಹೇಳಿದ್ದಾರೆ. ಡೆಲ್ಲಿಯಲ್ಲಿದೆ, ಇವತ್ತು ಡೆಲ್ಲಿ ಅಂಗಳಕ್ಕೆ ಸೇರಿದೆ. ನೋಡೋಣ ಅಲ್ಲಿ ಏನೇನು ವಿದ್ಯಮಾನಗಳಾಗುತ್ತೆ, ನಿಮಗೆ ತಿಳಿಸ್ಬೇಕಲ್ವ ನಾನು. ಇತ್ತ ಬಿಜೆಪಿ ದೋಸ್ತಿ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೈಕಮಾಂಡ್ ಇದೆ, ಅವರೇ ನೋಡ್ಕೊಳ್ತಾರೆ, ನಮಗ್ಯಾಕೆ ಅಂತ ಜಾರಿಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ, ಯಾವುದೇ ಗುಂಪುಗಾರಿಕೆ ಇಲ್ಲ. ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡ ತಪ್ಪಾಗುತ್ತೆ. ಅವ್ರ ಹೈಕಮಾಂಡ್ ಇದೆ, ಅವರದೆಲ್ಲ ಸರಿಪಡಿಸ್ಕೊತಾರೆ. ಅದೇನೇ ಇರ್ಲಿ, ಸ್ವಪ್ರತಿಷ್ಠೆ ವೈಮನಸ್ಸು ಬಣ ಬಡಿದಾಟದಿಂದ ಕಮಲದ ದಳಗಳು ವಿಲವಿಲ ಅಂತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.